6-6.5 ಗಂಟೆಗಳ ಕಾಲ ಎಐಸಿಸಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಸಿದ್ದರಾಮಯ್ಯನವರ ಎದುರಿಗೆ ರಾಜ್ಯಸಭೆಗೆ ಹೋಗುವ ಪ್ರಸ್ತಾಪವನ್ನು ದೆಹಲಿ ವರಿಷ್ಠರು ಮಾಡಿದ್ದಾರೆ ಅನ್ನುವ ಸುದ್ದಿ ಎಲ್ಲ ಮೂಲಗಳಿಂದಲೂ ಬರ್ತಾ ಇದೆ. ಎಲ್ಲ ಮೂಲಗಳಿಂದಲೂ ಇದೇ ಸುದ್ದಿ ಬರ್ತಾ ಇರೋದು. ಆನಂದ್, ಸಹಜವಾಗಿ ಸಿದ್ದರಾಮಯ್ಯನವರ ಪ್ರಶ್ನೆ, ತಮ್ಮ ಸುತ್ತಲೂ ಇರುವವರ ಕತೆ ಏನೇನು ಅಂತ. ಎಸ್, ಒಂದೊಮ್ಮೆನಾದರೂ ಕೂಡ ಈ ರೀತಿಯಾಗಿರುವಂಥ ಆಫರ್ ಒಪ್ಕೊಂಡಿದ್ದೆ ಆದರೆ ನಿಜವಾಗ್ಲೂ ಸಮಸ್ಯೆ ಪರಿಹಾರ ಆಗಬೇಕು. ಆದರೆ ಸಿದ್ದರಾಮಯ್ಯನವರು ಅದನ್ನು ಒಪ್ಕೊಳ್ಳೋ ಸಾಧ್ಯತೆಗಳು ತೀರಾ ಕಡಿಮೆ. ಅವರು ಈ ಹಿಂದೆಯೂ ಕೂಡ ಈ ರೀತಿಯಾಗಿರೋ ಪ್ರಸ್ತಾಪಗಳ ಬಗ್ಗೆ ಅನೌಪಚಾರಿಕ ಚರ್ಚೆ ಮಾಡಿದಾಗಲೂ ಕೂಡ ರಾಷ್ಟ್ರ ರಾಜಕಾರಣ ನಾನು ಹೋಗ್ಲಿಕ್ಕೆ ಇಷ್ಟ ಇಲ್ಲ, ರಾಜ್ಯದಲ್ಲೇ ಇರ್ತೀನಿ ಅಂತಕ್ಕಂಥ ಅವರು ತಮಾಷೆಯಾಗಿ ನನಗೆ ಹಿಂದಿ ಬರಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ಅದೊಂದು ಸಬ್ಜೆಕ್ಟ್ ಅಲ್ಲ, ಆದರೂ ಕೂಡ ಅವರಿಗೆ ಅವರನ್ನು ಭಾಳ ಹತ್ತಿರದಿಂದ ಗಮನಿಸಿದಾಗ ಯಾವುದೇ ಕಾರಣಕ್ಕೂ ಅವರು ರಾಷ್ಟ್ರ ರಾಜಕಾರಣದ ಬಗ್ಗೆ ಆಸಕ್ತಿ ಇಲ್ಲ. ಅದರ ಒತ್ತಾಯಪೂರ್ವಕ ಕಳಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದ್ದೇ ಆದರೆ ನಿಶ್ಚಯವಾಗದಲ್ಲಿ ಯಶಸ್ವಿ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ. ಹಾಗಾಗಿ ನಾನು ಈಗಾಗಲೇ ಹೇಳಿದಾಗೆ ಅವರು ದೆಹಲಿಯಿಂದ ವಾಪಸ್ ಆಗ್ತಾರೆ, ಆಪ್ತರ ಜೊತೆ ಚರ್ಚೆಯನ್ನು ಮಾಡ್ತಾರೆ, ಕೆಲವೊಂದು ಏನು ಪ್ಲ್ಯಾನ್ ಮಾಡಬೇಕು ಸ್ಟ್ರಾಟಜಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಹೈಕಮಾಂಡಿಗೆ ತಿಳಿಸಬೇಕಾಗಿರೋ ಸಬ್ಜೆಕ್ಟನ್ನು ತಿಳಿಸ್ತಾರೆ. ಭಾಳ ಸ್ಪಷ್ಟವಾಗಿ ಅದೇ ಜೂನ್ 8 ಒಳಗಡೆ ತೀರ್ಮಾನ ತೆಗೆದುಕೊಳ್ಬೇಕು. 8 ಒಳಗಡೆ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ಸಹಜವಾದ ಕುತೂಹಲ ಇದ್ದೇ ಇದೆ. ಅವರು ಬೆಂಗಳೂರಿಗೆ ಬಂದ ನಂತರ ಆಪ್ತರ ಜೊತೆ ಚರ್ಚೆ ಮಾಡಿದ ತೀರ್ಮಾನ ಏನಾಗಿರುತ್ತೆ ಅನ್ನೋದು ಕಾದು ನೋಡುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಆದರೆ ಒಂದಂತೂ ಸ್ಪಷ್ಟ, ಮಗನಿಗೆ DCM ಸಚಿವ ಸ್ಥಾನ, ಇವರಿಗೆ ರಾಜ್ಯಸಭಾ ಮತ್ತು ಇವರ ಪಾಳಯದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತ ಹುದ್ದೆಗಳು, ಇವೆಲ್ಲ ರೀತಿಯ ಚರ್ಚೆಗಳು ಆಗಿದ್ದರೂ ಕೂಡ ಮುಖ್ಯಮಂತ್ರಿಗಳು ಅಂತಿಮವಾಗಿ ಸ್ಥಾನವನ್ನು ಬಿಟ್ಕೊಳ್ಳಿಕ್ಕೆ ಎಷ್ಟು ಆಸಕ್ತಿಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಕುತೂಹಲ ಕಾರಣವಾಗುತ್ತೆ. ಯಾಕಂದರೆ ಲಭ್ಯ ಇರುವಂಥ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಕೊಡೋದ್ರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. DK ಶಿವಕುಮಾರ್ ಏನು ಮಾಡ್ತಾರೆ? ಎಸ್, ನಿಶ್ಚಯವಾಗಿ ಕೂಡ ನಾನು ಈಗಾಗಲೇ ಹೇಳಿದಾಗ DK ಶಿವಕುಮಾರ್ ಕೂಡ ಒಂದು ಕಠಿಣವಾಗಿರ್ತ ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆ ಏನಾಗಿರ್ಬೋದು ಕಠಿಣ ತೀರ್ಮಾನ ಅಂದರೆ? ಎಸ್, ಯಾಕೆಂತಂದರೆ ಅವರು ಹೈಕಮಾಂಡ್ ಹೇಳಿರ್ತಕ್ಕಂಥ ಕೇಳ್ಕೊಂಡು ಸುಮ್ಮನೆ ಇರಬೇಕು. ಈಗ ನಿನ್ನೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತು ಹೇಳ್ತಾರೆ, 2028ಗೆ ಇದೇ DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು ಅವರು. ಅರ್ಥ ಅವರು ಒಂದು ಸಾಂದರ್ಭಿಕವಾಗಿ ಹೇಳಿರ್ಬೋದು ಅಥವಾ ಅವರ ಮನಸ್ಸಲ್ಲಿರ್ತಕ್ಕಂಥ ವಿಚಾರಗಳು ಇರ್ಬೋದು. ಆದರೆ ಅವರು ಸಹಜವಾಗಿ ಹೈಕಮಾಂಡ್ ಹೇಳಿರ್ತಕ್ಕ ತೀರ್ಮಾನವನ್ನು ಪಾಲನೆ ಮಾಡಬೇಕು. ಇಲ್ಲಾದರೆ ಅವರು ರೆಬಲ್ ತೀರ್ಮಾನಗಳು ತೆಗೆದುಕೊಳ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಈ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ DK ಶಿವಕುಮಾರ್ ಹಿಂದೆ ಅತ್ಯಂತ ದೊಡ್ಡ ಪಡೆ ಇರಬೇಕಾಗತ್ತೆ. ಅವರು ಆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಥವಾ ಯಾವುದಾದ್ರು ಬಾಹ್ಯ ಶಕ್ತಿಯ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ನೋಡಬೇಕಾಗುತ್ತೆ. ರಾಜಕಾರಣದಲ್ಲಿ ಏನು ಬೇಕಾದ್ರೆ ಆಗ್ಬೋದು. SM ಕೃಷ್ಣ ಅಂತ ಅತ್ಯಂತ ಪ್ರತಿಭಾವಂತ ಮುಖ್ಯಮಂತ್ರಿಗಳಾಗಿದ್ದಂಥವರು ಪ್ರಧಾನಮಂತ್ರಿ ಹುದ್ದೆಯನ್ನು ಹೊರತುಪಡಿಸಿ ಮತ್ತೆಲ್ಲ ಹುದ್ದೆಗಳಿಂದ ಕಾಂಗ್ರೆಸ್ನಲ್ಲಿ ಅನುಭವಿಸತಕ್ಕ SM ಕೃಷ್ಣ BJPಗೆ ಹೋಗಿದ್ದರು. ಹಾಗಾಗಿ ರಾಜಕಾರಣದಲ್ಲಿ ಏನು ಬೇಕಾದ್ರೆ ಆಗ್ಬೋದು. DK ಶಿವಕುಮಾರ್ ಅವರ ಈ ನಡೆಯೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಸಿದ್ದರಾಮಯ್ಯ ರೆಬೆಲ್ ಆಗ್ತಾರಾ? ಐ ಡೋಂಟ್ ಥಿಂಕ್ ಸೊ. ಅಂದರೆ ಅವ್ರಿಗೆ ಈ ರೀತಿ ಯಡಿಯೂರಪ್ಪನವ್ರ ಹಿಂದೆ ರೆಬೆಲ್ ಆದಾಗ ಯಡಿಯೂರಪ್ಪನವ್ರಿಗೊಂದು ಪೊಲಿಟಿಕಲ್ 2011ರಲ್ಲಿ ಕೆಳಗಿಳಿ ಅಂತ ಹೇಳಿದಾಗ ಅವರು KJP ಸ್ಥಾಪನೆ ಮಾಡಿದರು. 21ರಲ್ಲಿ ಕೆಳಗಿಳಿ ಅಂತ ಹೇಳಿದಾಗ ಅವರೇನು ಬೇರೆ ಪಕ್ಷ ಸ್ಥಾಪನೆ ಮಾಡಲಿಲ್ಲ. ಸಿದ್ದರಾಮಯ್ಯನವ್ರಿಗೆ ಪೊಲಿಟಿಕಲ್ ಲೈಫ್ನಲ್ಲಿ ಎಲ್ಲವೂ ನಿಶ್ಚಿತವಾಗಿ ಸಿಕ್ಕಿದೆ. ಬಟ್ ಪ್ರತಿಯೊಬ್ಬ ರಾಜಕೀಯ ಆ ಮಹತ್ವಾಕಾಂಕ್ಷೆ ಇಲ್ಲದೇ ಇದ್ದರೆ ನೀವು ರಾಜಕಾರಣಿ ಆಗಲಿಕ್ಕೆ ಆಗಲ್ಲ. ಹೌದು, ಎಷ್ಟು ದಿನ ಸಾಧ್ಯ ಇದೆ ಅಷ್ಟು ದಿನ ನಾನು ಮುಂದುವರಿಬೇಕಪ್ಪ ಅಂತ ಹೇಳೋದೇನು ಪೊಲಿಟಿಕಲಿ ತಪ್ಪಲ್ಲ. ಬಟ್ ಸ್ಟೆಪ್ ಡೌನ್ ಇಸ್ ನಾಟ್ ವೆರಿ ಈಸಿ ಡಿಸಿಷನ್ ಟು ಟೇಕ್ ಆಫ್ಟರ್ ಸೋ ಕರೆಕ್ಟ್ ಪೊಲಿಟಿಕಲ್ ಜರ್ನಿ ದೊಡ್ಡ ಮಟ್ಟದಲ್ಲಿ ಆದಮೇಲೆ ನೀವು ಸ್ಟೆಪ್ ಡೌನ್ ಮಾಡಿಬಿಡ್ತೀನಿ ಅಂತಕ್ಕಂಥದ್ದನ್ನು ಹೇಳೋದು ಸುಲಭ ಅಲ್ಲ. ಹೀಗಾಗಿ ಹೈಕಮಾಂಡ್ ಕೂಡ ಒಂದು ಗ್ರೇಸ್ಫುಲ್ ಅಂತಕ್ಕಂಥದ್ದು ಯೋಚನೆ ಮಾಡಿರುತ್ತೆ. ಗೊತ್ತಿಲ್ಲ, ಈಗ ಬಿಹಾರ್ ಮಾಡೆಲನ್ನು ಅಳವಡಿಕೆ ಮಾಡಿದರೆ ಅದು ಹೆಚ್ಚು ಗ್ರೇಸ್ಫುಲ್ ಅಂತ ಹೈಕಮಾಂಡ್ಗೆ ಅನ್ನಿಸ್ತಿದೆಯಾ? ಬಟ್ ಸಿದ್ದರಾಮಯ್ಯನವರ ಪಾಳಯದಲ್ಲಿ ಗಂಭೀರ ಚರ್ಚೆಗಳು ಮಾತ್ರ ಜಾರ್ಜ್ ನಿವಾಸದಲ್ಲಿ ನಡೆದಿವೆ. ಎಸ್, ಗಂಭೀರ ಚರ್ಚೆಗಳು ಹೇಳಿರ್ತಾರೆ ಸಿದ್ದರಾಮಯ್ಯನವ್ರು ಹಿಂಗೆ ಮಾತಾಡೋದು ನನ್ನ ಜೊತೆಗೆ ಅಂತ. ಈಗ ಮಿನಿಸ್ಟರ್ಸ್ ನೋಡಿ, ನನಗನ್ಸುತ್ತೆ ಅಜಿತ್, ಸಿದ್ದರಾಮಯ್ಯನವರು ಯಾವತ್ತೂ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ರೆಬೆಲ್ ಆಗಿ ಅವರು ತುಂಬ ಏನೋ ಪೊಲಿಟಿಕಲಿ ಏನೋ ಮಾಡಬೇಕಿದೆ ಅನ್ನೋ ಸ್ಥಿತಿಯಲ್ಲಿಲ್ಲ. ಆದರೆ ತನ್ನ ಎಲ್ಲ ಸೂತ್ರಗಳನ್ನು DK ಶಿವಕುಮಾರ್ ಕೈಯಲ್ಲಿ ಕೊಟ್ಬಿಡ್ತೀನಿ ಅನ್ನುವ ಜಾಯಮಾನನು ಸಿದ್ದರಾಮಯ್ಯನವ್ರದ್ದಲ್ಲ. ಹೀಗಿರುವಾಗ ನಿಶ್ಚಿತವಾಗಿ ಹೈಕಮಾಂಡ್ ಇದನ್ನು ಹೈಕಮಾಂಡ್ ಏನಾಗಬೇಕು ಅಂತ ಬಯಸ್ತಾ ಇದೆಯೋ ಅದು ನನ್ನ ಟರ್ಮ್ಸಲ್ಲಿ ಆಗಲಿ ಅಂತ ಸಿದ್ದರಾಮಯ್ಯನವರು ಬಯಸ್ತಾರೆ. ಈಗ ಹೈಕಮಾಂಡ್ ಕೂಡ 6 ತಿಂಗಳು ವೇಟ್ ಮಾಡಿದ್ದು ಯಾಕೆ? ನಾವೇನು ಬ್ಲ್ಯಾಂಕೆಟ್ ಆಗಿ DK ಶಿವಕುಮಾರ್ ಜೊತೆಗಿಲ್ಲ, ನಾವು ಸಿದ್ದರಾಮಯ್ಯನವ್ರ ಜೊತೆಗಿದ್ದೀವಿ ಅನ್ನೋದನ್ನು ತೋರಿಸುವ ಪ್ರಯತ್ನವನ್ನು ಕೂಡ ಅವರು 6 ತಿಂಗಳ ವಿಳಂಬ ಮಾಡಿ ತೋರಿಸಿದ್ರು. ಎಸ್, ಇಲ್ಲಾಂದರೆ ಏನಾಗಿತ್ತು ನಿಮಗೆ ನೆನಪಿದ್ರೆ, IPLನ ಕಾಲ್ ತುಳಿತದಿಂದ ಹಿಡಿದು ಎಲ್ಲ ನಿರ್ಣಯಗಳು DK ಶಿವಕುಮಾರ್ ಪರವಾಗಿತ್ತು. ಹೌದು, ಏಕಾಏಕಿ ರಾಹುಲ್ ಗಾಂಧಿ DK ಶಿವಕುಮಾರ್ಗೆ ಅಪಾಯಿಂಟ್ಮೆಂಟ್ ಕೊಡದೇ ಇದ್ದಾಗ ಎಲ್ರಿಗೂ ಗೊತ್ತಾಯಿತು, ಹೈಕಮಾಂಡ್ ಇಸ್ ನಾಟ್ ಫುಲ್ಲಿ ವಿತ್ DK ಶಿವಕುಮಾರ್. ಅದನ್ನು 6 ತಿಂಗಳೇ ಎಳೆದುಕೊಂಡು ಬಂದರು. ಮುಂಬರುವ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಹೈಕಮಾಂಡ್ ಮುಂದೆ 28ರ ಚುನಾವಣೆ ಇದೆ.
ನಾನು ನಿಮಗೆ ಬೆಳಗ್ಗೆನೂ ಹೇಳಿದೆ, ಎಲ್ಲ ಶಾಸಕರು ಸಚಿವರನ್ನು ಕರೆದುಕೊಂಡು ಮುಖ್ಯಮಂತ್ರಿ ಹೋಗಿದ್ದಾರೆ ಅಂತಂದರೆ ಅದು ಬೆಂಬಲಕ್ಕೆ ಅಂತ ತಿಳ್ಕೊಬೇಡಿ, ಅದು ಹೈಕಮಾಂಡ್ನ ವೇ ಆಫ್ ಕರೆಕ್ಟ್ ಎಕ್ಸಿಕ್ಯೂಷನ್ ಕೂಡ ಇರುತ್ತದು. ಹೀಗಾಗಿ ಏನಾಗತ್ತೆ ಅಂತಕ್ಕಂಥದ್ದು ನನಗನ್ಸುತ್ತೆ, ವಾಪಸ್ ಸಿದ್ದರಾಮಯ್ಯನವರು ಇವೆಲ್ಲ ಸುದ್ದಿಗಳು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪತ್ರಕರ್ತರವರೆಗೆ ಏನು ಹರಿದು ಬರ್ತಾ ಇವೆ, ಇವೆಲ್ಲವೂ ಸುದ್ದಿಗಳು ಪರ್ಫೆಕ್ಟ್ ಆಗಿದ್ದರೆ ಸಿದ್ದರಾಮಯ್ಯನವರು ಹೌ ಹಿ ವಿಲ್ ರಿವರ್ಟ್ ಬ್ಯಾಕ್ ಟು ದ ಹೈಕಮಾಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ ಬೇರೆ ಏನಾದರೂ ಯೋಚನೆ ಮಾಡ್ತಾರಾ? ಇಲ್ಲಪ್ಪ ನಾನು ಶಾಸಕಾಂಗ ಪಕ್ಷದ ಬಲಾಬಲದ ಪರೀಕ್ಷೆಗೆ ಸಿದ್ದಿದ್ದೀನಿ, ಡಿ ಕೆ ಶಿವಕುಮಾರನ್ನು ಮಾತ್ರ ಮುಖ್ಯಮಂತ್ರಿ ಮಾಡಲಿಕ್ಕೆ ಕೊಡಲ್ಲ ಅನ್ನುವವರೆಗಿನ ಹಠಕ್ಕೆ ಅವ್ರು ಹೋಗ್ತಾರ? ವಿ ಡೋಂಟ್ ನೋ. ನಾವೀಗ ಇಲ್ಲೇ ಕುಳಿತುಕೊಂಡು ಎಲ್ಲವನ್ನ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಲೆಟ್ಸ್ ವೇಟ್. 2 ರಿಂದ 3 ದಿನದಲ್ಲಿ ಸಿದ್ದರಾಮಯ್ಯನವ್ರು ಏನು ರಿವರ್ಟ್ ಬ್ಯಾಕ್ ಮಾಡ್ತಾರೆ ನನಗನ್ಸೋದು ಅದೇನು ಜೂನ್ 8ಕ್ಕೆ ಡಿಸೈಡ್ ಆಗಲ್ಲ. ಮೊದಲೇ ಡಿಸೈಡ್ ಆಗಿ 2-3-4 ಡೇಸಲ್ಲಿ ಸಿದ್ದರಾಮಯ್ಯನವರು ಏನು ರಿವರ್ಟ್ ಬ್ಯಾಕ್ ಮಾಡ್ತಾರೆ ಅನ್ನೋದು, ಎಸ್ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದು ಸ್ಪಷ್ಟ ಆಗುತ್ತೆ. ಎಸ್. ಮಂಜು ಮಾರುತೇಶ್ ಧನ್ಯವಾದ. ಥ್ಯಾಂಕ್ ಯು ಆನಂದ್, ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.